ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಆಲೂಗೆಡ್ಡೆಯಲ್ಲಿ ಫ್ರೆಂಚ್ ಫ್ರೈಸ್ ಮಾಡೋದನ್ನ ರೆಸಿಪಿ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಬಂದು ಓವನಲ್ಲಿ ಮಾಡಿರೋದು. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳಿಗಂತೂ ಫ್ರೆಂಚ್ ಫ್ರೈಸ್ ಅಂತೂ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ನೋಡಿ, ಇವಾಗ ನಾನು 2 ಆಲೂಗೆಡ್ಡೆನ ಈ ರೀತಿ ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೋತಾ ಇದ್ದೀನಿ. ನೀಟಾಗಿ ಸಿಪ್ಪೆ ತೆಗೆದು ಆನಂತರ ನಮಗೆ ಯಾವ ಶೇಪ್ ಬೇಕು ನಿಮಗೆ, ಸೈಜ್ ಯಾವ ಥರ ಬೇಕು ಆ ರೀತಿಲಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ತುಂಬ ದಪ್ಪಾಗಿಂತ ಸ್ವಲ್ಪ ತೆಳುಗೆ ಇದ್ದರೆ ನಮಗೆ ಆಲೂ ಫ್ರೈ ಬೇಗನೆ ಆಗಿಬಿಡುತ್ತೆ ಫ್ರೆಂಚ್ ಫ್ರೈಸು. ಸೊ ಓವನಲ್ಲಿ ತುಂಬ ಬೇಗ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನೋಡಿ ಈ ರೀತಿ ಸ್ವಲ್ಪ ತುಂಬ ದಪ್ಪ ಇಲ್ಲದೆ ಇರೋ ಥರ ಕಟ್ ಮಾಡಿ ಒಂದು ಬೌಲಲ್ಲಿ ನೀರಿಗೆ ಹಾಕಿ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಆನಂತರ ನೀವು ಇದನ್ನು ಒಂದು ಒದ್ದೆ ಬಟ್ಟೆ ಇರುತ್ತಲ್ಲ, ಸೊ ಆ ಒದ್ದೆ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಇಟ್ಕೊಳ್ಳಿ. ತುಂಬಾ ಸಿಂಪಲ್ಲು. ತುಂಬ ಒಂದು 20 to 30 ಮಿನಿಟ್ಸಲ್ಲ ನಿಮಗೆ ಫ್ರೆಂಚ್ ಫ್ರೈಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಔಟ್ಸೈಡ್ ತರಿಸ್ಕೊಂಡು ತಿನ್ನೋದಕ್ಕಿಂತ ಅಥವಾ ಔಟ್ಸೈಡ್ ತಿನ್ನೋದಕ್ಕಿಂತ ಸೊ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ತಿಯಾಗೂ ಇರುತ್ತೆ. ಮಕ್ಕಳಿಗೆ ತುಂಬ ಇಷ್ಟವೂ ಆಗುತ್ತೆ. ಈಗ ನೋಡಿ, ಒಂದು ತಟ್ಟೆಗೆಲ್ಲ ನೀಟಾಗಿ ಹಾರಿಟ್ಕೊಂಡು ನಾನು ಇದಕ್ಕೆ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಸ್ಪೂನು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನಿಮಗೆ ಶಾಪ್ಗಳಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಫ್ರೆಂಚ್ ಫ್ರೈಸ್ ಮಸಾಲ ಅಂತ. ಸೊ ಅದನ್ನು ಕೂಡ ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು. ಬೇಡ ಅಂದರೆ ಮನೇಲಿ ಇದನ್ನೇ ಹಾಕ್ಕೊಂಡ್ರು ಕೂಡ ನಮಗೆ ಫ್ರೆಂಚ್ ಫ್ರೈಸ್ ಟೇಸ್ಟೇ ಬರುತ್ತೆ. ಸ್ವಲ್ಪ ಬೇಕಿದ್ರೆ ಮಸಾಲೆ ನೀವು ಇನ್ನೂ ಜಾಸ್ತಿನಾರು ಹಾಕೋಬೋದು, ಇಲ್ಲ ಮಕ್ಕಳಿಗೆ ಅಂದರೆ ಸ್ವಲ್ಪ ಕಮ್ಮಿನಾರು ಹಾಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕಂಫರ್ಟ್ ಹೆಂಗಿರುತ್ತೆ ಕೈಯಲ್ಲಿ ಸ್ಪೂನಲ್ಲಿ ನೀಟಾಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕಡೆ ಆಲೂಗೆಡ್ಡೆಗೂ ಚೆನ್ನಾಗಿ ಅಂಟ್ಕೋಬೇಕು. ಸೊ ಹಾಗಾಗಿ ಮಸಾಲೆ ಅಂಟ್ಕೊಳ್ಳೋವರೆಗೂ ನೀಟಾಗಿ ಕಲಿಸ್ಕೊಳ್ಳಿ. ನಿಮಗೆ ಕೈಯಲ್ಲೇ ಕಂಫರ್ಟ್ ಇದ್ದರೆ ಕೈಯಲ್ಲೇ ಕಲಿಸ್ಕೋಬಹುದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೋ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನಿವಾಗ ಓವನ್ ಟ್ರೇ ಏನಿರುತ್ತಲ್ಲ, ಸೊ ಆ ಟ್ರೇಗೆ ನಾನು ಇದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಒಂದೊಂದೇ ಸಪ್ರೇಟ್ ಇರೋ ಥರ ಮಾಡ್ಕೊಳ್ಳಿ. ಒಂದ್ರ ಮೇಲೆ ಒಂದಿದ್ದರೆ ಬೇಯಲ್ಲ, ಕೆಳಗಡೆ ಬೆಂದಿದ್ರೆ ಒಂದ್ರ ಮೇಲ್ಗಡೆ ಇರೋವಂಥದ್ದು ಬೆಂದಿರಲ್ಲ. ಸೊ ಹಾಗಾಗಿ ನೀಟಾಗಿ ಬಿಡಿಯಾಗಿ ಒಂದೊಂದೇ ಸಪ್ರೇಟ್ ಮಾಡ್ಕೊಂಡು ನೀಟಾಗಿ ಗ್ಯಾಪ್ ಎಲ್ಲೆಲ್ಲಿರುತ್ತೆ, ಸ್ಪೇಸ್ ಎಲ್ಲೆಲ್ಲಿರುತ್ತೆ ನೋಡಿಕೊಂಡು ನೀಟಾಗಿ ಜೋಡಿಸ್ಕೊಳ್ಳಿ. ಇವಾಗ ನಾನು ಓವನ್ಗೆ ಇಡ್ತಾಯಿದ್ದೀನಿ. ಓವನಲ್ಲಿ ಬಂದು ಟೆಂಪ್ರೇಚರ್ ಬಂದು ನಾನು 200 ಡಿಗ್ರಿ ಇಡ್ತಾಯಿದ್ದೀನಿ. ಟೆಂಪ್ರೇಚರು 200 ಇಟ್ಟು ನಾನು 20 ಮಿನಿಟ್ಸ್ ಟೈಮ್ ಇಡ್ತಾಯಿದ್ದೀನಿ. 20 ಮಿನಿಟ್ಸ್ ಸಾಕು ನಿಮಗೆ. ಅಕಸ್ಮಾತ್ ಏನಾದ್ರು 20 ಮಿನಿಟ್ಸಿಗೆ ಇನ್ನೂ ಆಗಿಲ್ಲ ಅಂದರೆ ನೀವು ಮತ್ತೆ ಇನ್ನೊಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು. ನೋಡಿ, ಇವಾಗ ನಿಮಗೆ ಅದು ಹೀಟ್ ಆಗ್ತದೆ ಓವನಲ್ಲಿ, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ನೋಡಿ ತೆಗೆದು ತೋರಿಸ್ತಾಯಿದ್ದೀನಿ. ಯಾವುದೇ ಓವನ್ ನಾವು ಯೂಸ್ ಮಾಡಬೇಕಾದ್ರೆ ಆದಷ್ಟು ಗ್ಲೌಸಸ್ಸು ಅಥವಾ ಈ ಥರ ಬಟ್ಟೆ ಇಟ್ಕೊಂಡು ತೆಗೆದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ನಿಜವಾಗ್ಲೂ ತುಂಬ ಖುಷಿಯಿಂದ ತಿಂತಾರೆ. ದೊಡ್ಡವರು ಕೂಡ ತಿನ್ಬೋದು. ಡಯಟ್ ಮಾಡೋರು ಅಂತಾರೋ, ಆಯಿಲ್ ಬೇಡ ಅನ್ನೋರು ಈ ರೀತಿ ನೀವು ಫ್ರೆಂಚ್ ಫ್ರೈಸ್ನ ಮಾಡ್ಕೊಂಡು ತಿನ್ನಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.